ಲೀಲನ್ ಭೇಟಿ ಆದ್ರ? ಹಾಂ, ಮಾತಾಡಿದೆ. ಸಾರಿ, ಅವಳು ಮಾಡಿದ ತರಲೆಯಿಂದ ನಾನು ಹೊರಗಡೆ ನಿಲ್ಲೋ ಹಾಗಾಯಿತು ನಿಜ. ಆದರೆ ಅವಳದನ್ನು ಉದ್ದೇಶಪೂರ್ವಕವಾಗಿ ಮಾಡಿಲ್ಲ ಬಿಡಿ. ಅಂದರೆ ಲೀಲಾ ಹುಷಾರಾಗಿದ್ದಾಳ? ಹಾಂ, ಅವಳಿಗೇನೂ ಆಗಿಲ್ಲ. ನನ್ನನ್ನು ನೋಡೋದಕ್ಕೋಸ್ಕರ ಜ್ವರ ಅಂತ ಫೋನ್ ಮಾಡಿಸಿ ಕರೆಸ್ಕೊಂಡಿದ್ದಾಳಷ್ಟೇ. ನೋಡಿ, ಇದರಲ್ಲಿ ಯಾರ್ದು ತಪ್ಪಿಲ್ಲ. ತಪ್ಪು ಮಾಡಿರೋ ಲೀಲನ್ಗೆ ನಾನು ಬುದ್ಧಿ ಹೇಳಿದ್ದೀನಿ. ನೀವು ಅಷ್ಟೇ. ಅಕಸ್ಮಾತ್ ಅವಳಿಂದ ಏನಾದರೂ ತಪ್ಪಾದರೆ ಸಮಾಧಾನದಿಂದ ತಿದ್ದಿ ಬುದ್ಧಿ ಹೇಳಿ. ಅಪ್ಪ ಅಮ್ಮನ ಬಿಟ್ಟು ಈ ಮನೆಗೆ ಬಂದಿದ್ದಾಳೆ. ಹೋಗ್ತಾ ಹೋಗ್ತಾ ಅವಳಿಗೂ ಒಂದು ಸ್ವಲ್ಪ ಜವಾಬ್ದಾರಿ ಬರುತ್ತೆ. ಈಗ ಲೀಲಾ ಮಾಡಿರೋ ತಪ್ಪಿಗೆ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಛೇ, ಅವಳು ಮಾಡಿರೋ ತಪ್ಪಿಗೆ ಅವಮಾನ ಆಗಿರೋದು ನಿಮಗೆ. ನಾನು ನಿಮ್ಮನ್ನು ಕ್ಷಮೆ ಕೇಳಬೇಕು, ನೀವ್ಯಾಕೆ ಕೇಳ್ತಾ ಇದ್ದೀರಾ? ಮಕ್ಕಳು ತಪ್ಪು ಮಾಡಿದಾಗ ಅಪ್ಪ ಅಮ್ಮ ಅದನ್ನು ಮನಸ್ಸಿಗೆ ಹಾಕ್ಕೊಳ್ಳದೆ ಕ್ಷಮಿಸ್ಬಿಡ್ಬೇಕು. ಆಗಲೇ ಅಪ್ಪ ಮಕ್ಕಳ ಸಂಬಂಧಕ್ಕೆ ಒಂದು ತೂಕ ಬರೋದು. ಒಂದೊಂದು ಸಲ ಯಾವತ್ತೂ ಅವ್ರ ಅಮ್ಮ ಕೋಪ ಬಂದು ಅವಳನ್ನು ಬೈದಾಗ ಹೊಡೆದಾಗ ನನ್ನ ಮನಸ್ಸಿಗೆ ತುಂಬ ಘಾಸಿ ಆಗ್ತಿತ್ತು. ನನಗೆ ತಡ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗಳು ಯಾವತ್ತೂ ಯಾರಿಗೂ ಕೆಟ್ಟದ್ದನ್ನು ಬಯಸಲ್ಲ. ಎಲ್ಲರಿಗೂ ಒಳ್ಳೇದು ಮಾಡೋದೇ ಅವಳ ಉದ್ದೇಶ. ಆದರೆ ಒಂದೊಂದು ಸಲ ಅವಳು ಮಾಡೋ ಕೆಲಸದಿಂದ ಎಡವಟ್ಟಾಗುತ್ತೆ. ನಾನು ತಿಳಿ ಹೇಳಿದ್ದೀನಿ. ಎಷ್ಟೋ ಸಲ ಅವಳು ಮಾಡೋ ಎಡವಟ್ಟಿಂದ ಒಳ್ಳೇದು ಆಗಿದೆ. ಮುಂದೇನೂ ಅವಳಿಂದ ಏನಾದರೂ ತೊಂದರೆ ಆದರೆ ದಯವಿಟ್ಟು ಬೈಬೇಡಿ. ಸಾಧ್ಯ ಆದರೆ ನನಗೊಂದು ಕಾಲ್ ಮಾಡಿ, ನಾನು ಬಂದು ಅವಳಿಗೆ ಬುದ್ಧಿ ಹೇಳ್ತೀನಿ. ನಿಮ್ಮ ಮಗಳ ಬಗ್ಗೆ ನಿಮಗಿರೋ ಪ್ರೀತಿ ಕಾಳಜಿ ನನಗೆ ಅರ್ಥ ಆಗುತ್ತೆ ಸರ್. ಅವಳನ್ನು ನೀವು ಅರ್ಥ ಮಾಡ್ಕೊಂಡಿರೋಷ್ಟು ನಾನು ಅರ್ಥ ಮಾಡ್ಕೊಳ್ದೇ ಇರ್ಬೋದು. ಆದರೆ ಲೀಲಾ ಕೆಟ್ಟ ಮನಸ್ಸಿರೋ ಹುಡುಗಿ ಅಲ್ಲ ಅಂತ ನನಗೆ ಗೊತ್ತು. ನಾನು ಬರ್ತೀನಿ. ಮನೆಗೆ ಬಂದು ಹಾಗೆ ಹೋಗ್ತಾ ಇದ್ದೀರಾ? ಊಟ ಮಾಡ್ಕೊಂಡು ಹೋಗಿ. ಇಲ್ಲ ಸರ್, ಆಫೀಸಲ್ಲಿ ತುಂಬ ಕೆಲಸ ಪೆಂಡಿಂಗ್ ಇದೆ. ಫ್ರೀ ಮಾಡಿಕೊಂಡು ಅದಕ್ಕಿಂತಲೇ ಇನ್ನೊಂದು ದಿನ ಬರ್ತೀನಿ. ನೋಡಿ, ಇದು ನಿಮ್ಮ ಮಗಳಿರೋ ಮನೆ. ಇಲ್ಲಿಗೆ ನೀವು ಯಾವಾಗ ಬೇಕಾದ್ರೆ ಬರ್ಬೋದು. ಅದಕ್ಕೆ ಯಾರು ಪರ್ಮಿಷನ್ ಕೇಳೋ ಅಗತ್ಯನೂ ಇಲ್ಲ. ಸರಿ ಸರ್, ಬರ್ತೀನಿ. ಸರಿ. ಅಬ್ಬಾ, ಅಂತೂ ನನ್ನ ಪ್ಲಾನ್ ವರ್ಕೌಟ್ ಆಯ್ತು. ಗ್ಯಾರಂಟಿ ನಾನು ಏನು ಅನ್ಕೊಂಡಿದ್ದೀನೋ ಅದೇ ಆಗುತ್ತೆ. ಅವಳು ಮಾಡೋ ಎಡವಟ್ಟಿಂದ ಒಳ್ಳೇದು ಆಗಿದೆ. ಮುಂದೇನೂ ಅವಳಿಂದ ಏನಾದರೂ ತೊಂದರೆ ಆದರೆ ದಯವಿಟ್ಟು ಬೈಬೇಡಿ. ನಿಮ್ಮ ತಂದೆನ ಸುಳ್ಳು ಹೇಳಿ ಕರೆಸಿ ಕಾಯಿಸಿದ್ದು ತಪ್ಪಲ್ವಾ? ತಪ್ಪೆ. ನೀನು ಈ ಮನೆ ಸೊಸೆ ಆಗೋದಕ್ಕೂ ಮೊದಲು ಅವ್ರ ಮಗಳು ಅನ್ನೋದನ್ನು ಮರಿಬೇಡ. ಇವತ್ತು ನೀನು ಅವರನ್ನು ನಡೆಸ್ಕೊಂಡಿದ್ದ ರೀತಿಯಿಂದ
ಅವ್ರ ಮನಸ್ಸಿಗೆ ಎಷ್ಟು ಬೇಜಾರಾಗಿರುತ್ತೆ ಗೊತ್ತಾ? ಹ್ಞೂ, ನಾನು ಮಾಡಿದ ತಪ್ಪು ಅಂತ ನಂಗೆ ಗೊತ್ತು. ಆದ್ರೆ ಅದು ಮಾಡದೆ ಬೇರೆ ದಾರಿನೇ ಇರಲಿಲ್ಲ. ಅಷ್ಟಕ್ಕೂ ಅಪ್ಪಂಗೆ ನೋವಾಗಿಲ್ಲ. ನಾನು ಅವ್ರಿಗೆ ಸಾರಿ ಕೇಳಿದ್ದೀನಿ. ಸಾರಿ ಕೇಳಿದ್ರೆ ಮಾಡಿದ ತಪ್ಪು ಸರಿ ಹೋಗಲ್ಲ. ಮತ್ತೇನು ಮಾಡಬೇಕು? ಮತ್ತೆ ಈ ಥರ ತಪ್ಪು ಮಾಡಬಾರ್ದು. ಆಯಿತು. ಇಷ್ಟಕ್ಕೂ ಹುಷಾರಿಲ್ಲ ಅಂತ ಯಾಕೆ ಸುಳ್ಳು ಹೇಳ್ದೆ? ಅವ್ರನ್ನ ನೋಡ್ಬೇಕನ್ಸಿತ್ತು, ಅದಕ್ಕೆ. ಅದೊಂದು ಕಾರಣಕ್ಕೆ ಹೆತ್ತವ್ರನ್ನ ಈ ಥರ ನಡೆಸ್ಕೊಂಡಿದ್ದು ತಪ್ಪು. ಅಟ್ಲೀಸ್ಟ್ ಕರ್ಸಾದ್ಮೇಲೆ ಒಳಗೆ ಕರೆದು ಕೂಡ್ಸಿ ಮಾತಾಡಿಸ್ಬೇಕಿತ್ತು. ನಿನಗೆ ಹುಷಾರಿಲ್ಲ ಅಂತ ಕೇಳಿ ಅವ್ರ ಮನಸ್ಸಿಗೆ ಎಷ್ಟು ಆತಂಕ ಆಗಿರುತ್ತೆ ಅಂತ ಅರ್ಥ ಆಗಿದ್ರೆ ನೀನು ಈ ಥರ ಸುಳ್ಳು ಹೇಳಿ ಕರ್ಸ್ಕೋತಾ ಇರಲಿಲ್ಲ. ಕರ್ಸ್ಕೊಂಡಿದ್ರು ಈ ಥರ ನಡೆಸ್ಕೋತಾ ಇರಲಿಲ್ಲ. ಅವ್ರ ಹತ್ರದವ್ರಿಗೆ ನಿಜವಾಗ್ಲೂ ಆತಂಕ ಆಗುತ್ತಾ? ಆಗದೆ ಇರುತ್ತಾ? ಓ, ಹುಷಾರಿಲ್ದೇ ಇರೋರ್ನ ನೋಡಕ್ ಬಂದವ್ರನ್ನ ಇಮಿಡಿಯೇಟ್ ಆಗಿ ಒಳಗೆ ಬಿಡ್ಬೇಕಾ? ಡೆಫಿನೆಟ್ಲಿ. ಯಾರಿಗೇ ಆಗಲಿ ತನ್ನವ್ರಿಗೆ ನೋವಾಗಿದೆ ಅಂತ ಗೊತ್ತಾದ್ರೆ ಅದನ್ನು ತಡ್ಕೊಳ್ಳೋ ಶಕ್ತಿ ಇರಲ್ಲ. ಇದೆ ಸಂಬಂಧಕ್ಕೆ ಕೊಡೋ ಬೆಲೆ, ಇದೇ ಸಂಬಂಧಕ್ಕಿರೋ ಶಕ್ತಿ. ಅದೇ ಶಕ್ತಿನೇ ನಮ್ಮವ್ರ ಹತ್ರ ಹೇಳ್ಕೊಂಬಾರ್ದು. ಅಷ್ಟೇ ಅಲ್ಲ, ಮನಸ್ಸು ನಮ್ಮವ್ರನ್ನ ಯಾವಾಗ ನೋಡ್ತೀವೋ ಅಂತ ಆಗ ನಿನ್ನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಳೋರು ಸಿಗ್ತಾರೆ. ಜವಾಬ್ದಾರಿ ಸ್ಥಾನದಲ್ಲಿರೋರು ಇದನ್ನೆಲ್ಲ ಅರ್ಥ ಮಾಡ್ಕೊಂಡಿರ್ಬೇಕು. ಸರಿ, ಗೊತ್ತಾಯ್ತು. ಬರೀ ಗೊತ್ತಾಗೋದು ಮಾತ್ರ ಅಲ್ಲ, ಜವಾಬ್ದಾರಿ ಸ್ಥಾನದಲ್ಲಿ ನಿಂತಿದ್ದೀನಿ ಅಂದಮೇಲೆ ಆದಷ್ಟು ಬೇಗ ಎಲ್ರಿಗೂ ಜವಾಬ್ದಾರಿ ಏನು ಅಂತ ಅರ್ಥ ಮಾಡಿಸ್ತೀನಿ. ನಿಮಗೂ ಕೂಡ. ಏನು ಯೋಚನೆ ಮಾಡ್ತಿದ್ಯಾ? ಲೀಲಾ, ರಾಮ್ ಇಲ್ಲಮ್ಮ? ಅವ್ರು ಬರಲ್ವಂತಜ್ಜಿ. ಯಾಕಂತ? ಗೊತ್ತಿಲ್ಲ ಅಜ್ಜಿ, ಬರಲ್ಲ ಅಂತ ಹೇಳಿದ್ರು. ಅಂದ್ರೆ ಈಜೆ ಇಲ್ಲದೆ ಊಟಕ್ಕೆ ಬಂದಿದ್ದೀವಿ, ಹಾಗಾದ್ರೆ ನಮಗ್ ಪನಿಷ್ಮೆಂಟ್ ಗ್ಯಾರಂಟಿ. ಅದು ಅಲ್ಲದೆ ಇವತ್ತು ಏಜೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ರು. ಬೇಡಪ್ಪ, ನನಗೆ ಊಟ ಬೇಡ. ನನಗೂ ತುಂಬ ಹೊಟ್ಟೆ ಹಸಿವಾಗ್ತಿದೆ. ಆದರೆ ಏಜೆನ್ ಬಿಟ್ಟು ಊಟ ಮಾಡಿದ್ವಿ ಅಂತ ಅವ್ರು ಏನಾದ್ರು ಪನಿಷ್ಮೆಂಟ್ ಕೊಟ್ರೆ ನಾವು ಊಟ ಮಾಡದೇ ಇರೋದೇ ಒಳ್ಳೇದನ್ಸುತ್ತೆ. ಅವ್ರು ಬರಲ್ಲ ಅಂದ್ರೂ ತಕ್ಷಣ ಸುಮ್ಮನಿರಕ್ಕಾಗತ್ತಾ? ಯಾಕೆ ಬರಲ್ಲ ಅಂತ ತಿಳ್ಕೋಬೇಕು ತಾನೆ. ಅವ್ರು ಬರಲ್ಲ ಅಂತ ಹೇಳಿದ್ಮೇಲೆ ಬರಲ್ಲ ಅಷ್ಟೇ. ಎಲ್ಲರೂ ಸುಮ್ಮನೆ ಊಟ ಮಾಡಿ. ಇಷ್ಟು ದಿನ ಒಬ್ಬರನ್ನ ಬಿಟ್ಟು ಒಬ್ರು ಊಟ ಮಾಡಿಲ್ಲ, ಮಾಡೋದೂ ಇಲ್ಲ. ಆ ಥರ ಅಭ್ಯಾಸ ಈ ಮನೇಲಿ ಯಾರಿಗೂ ಇಲ್ಲ. ಇಷ್ಟು ದಿನ ಅವ್ರು ಎಷ್ಟು ಜನ ಉಪವಾಸ ಇರಿಸಿದ್ದಾರೆ ಅಂತ ಗೊತ್ತಿದೆ. ಅವ್ರು ಬರೋದಿಲ್ಲ ಅಂತ ಗೊತ್ತಿದ್ರು ಕಾಯೋ ಪ್ರಯತ್ನ ಮಾಡಿ ಎಲ್ರಿಗೂ ಶಿಕ್ಷೆ ಕೊಡ್ಬೇಕಂತಿದ್ದೀರಾ? ಅಯ್ಯೋ, ಅತ್ತೆಮ್ಮ ಹೇಳ್ತಿರೋದು ಲಾಜಿಕಲಿ ಕರೆಕ್ಟಾಗೇ ಇದೆ.
ನಮಗ್ ಬೈದಿದ್ದಾರೆ ಅಂಥದ್ರಲ್ಲಿ ಈ ಜನ ಕರ್ಸ್ಕೊಂಡು ಶಿಕ್ಷೆ ಕೊಡ್ಸ್ಕೋಬೇಕಾ? ಆದರೂ ಏಜೆ ಬರ್ದೆ ನಾವುಗಳು ಊಟ ಮಾಡೋದು ನಂಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ದುರ್ಗಾ ಅವನು ಹಾಗೇನೆ, ಮನಸ್ಸಿಗೆ ಖುಷಿ ಇದ್ರೆ ಎಲ್ಲರ ಜೊತೆ ಸೇರ್ತಾನೆ, ಇಲ್ಲದೆ ಹೋದ್ರೆ ಒಬ್ಬನೇ ಇರ್ತಾನೆ. ಸದ್ಯಕ್ಕೆ ಅವನ ಪಾಡ್ಗೆ ಅವನನ್ನು ಬಿಟ್ಟು ಎಲ್ಲರೂ ಊಟ ಮಾಡಿ, ಸ್ವಲ್ಪ ಹೊತ್ತು ಬಿಟ್ಟರೆ ಅವನೇ ಸರಿ ಹೋಗ್ತಾನೆ. ಹ್ಞೂ ಅಜ್ಜಿ, ನೀವು ಹೇಳಿದ್ರಿ ಅಂದಮೇಲೆ ಕೇಳ್ತೀನಿ. ಎಲ್ರ ಜೊತೆ ಊಟ ಮಾಡಬೇಕು ಅಂತ ನೀವೇ ಹೇಳ್ತೀರಾ. ಏನೋ ಇದೆ ಅಂತ ಅನಿಸ್ತಾ ಇದೆ. ಕೈ ತೋರಿಸಿ. ಹೇಳಿದ್ನಲ್ಲ ಏನೂ ಇಲ್ಲ ಅಂತ. ನೀವು ಹೇಳೋ ಮಾತನ್ನ ನಾವೆಲ್ಲರೂ ಯಾವಾಗಲೂ ಕೇಳ್ತೀವಿ. ಈಗ ನಾನು ಹೇಳೋ ಮಾತು ಕೇಳಿ. ಎಲ್ಲಿ ನಿಮ್ಮ ಕೈ ತೋರಿಸಿ. ಏನು? ನಾನು ನಿನ್ನ ಮಾತು ಕೇಳಬೇಕಾ? ನಿನಗೆ ಮನೆ ಅಧಿಕಾರ ಕೊಟ್ಟಿರೋದು ಮನೆ ಆಗು ಹೋಗುಗಳನ್ನ ನೋಡ್ಕೊಂತ, ನನ್ನ ವಿಚಾರದಲ್ಲಿ ತಲೆ ಹಾಕುವಂತಲ್ಲ. ನಾನು ಅದನ್ನೇ ಮಾಡ್ತಿರೋದು. ಈ ಮನೇಲಿ ಆಗ್ತಿರೋ, ಮನೆಯವ್ರಿಗೆ ಆಗ್ತಿರೋ ಆಗು ಹೋಗುಗಳ ಬಗ್ಗೆನ ಗಮನ ಕೊಡ್ತಿರೋದು. ನಾನು ಈ ಮನೇಲಿ ವಸ್ತುಗಳ ಜೊತೆ ಜೀವನ ಮಾಡ್ತಿಲ್ಲ, ವ್ಯಕ್ತಿಗಳ ಜೊತೆ ಜೀವನ ಮಾಡ್ತಿದ್ದೀನಿ. ಇಡೀ ಮನೆ ಜವಾಬ್ದಾರಿ ನಂದು ಅಂತ ಆದಮೇಲೆ ಮನೇಲಿ ಏನಾದರೂ ಹೆಚ್ಚು ಕಮ್ಮಿ ಆದರೆ ಹೇಗೆ ನಾನು ನೋಡ್ಕೋತೀನೋ ಅದೇ ರೀತಿ ಮನೆಯವ್ರಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ನಾನೇ ನೋಡ್ಕೋಬೇಕು ತಾನೆ. ನೀವು ಎಲ್ಲ ವಿಷಯಕ್ಕೂ ಈ ಥರ ಅಡ್ಡಿ ಮಾಡಿದ್ರೆ ನಾನು ಪರಿಪೂರ್ಣ ಆಗೋದು ಯಾವಾಗ? ನೀವು ಈ ಥರ ಎಲ್ಲ ಅಡ್ಡಿ ಮಾಡೋಗಿಲ್ಲ. ಎಲ್ಲಿ ನಿಮ್ಮ ಕೈ ತೋರಿಸಿ. ಏಯ್, ಹೇಳ್ತಾ ಇಲ್ಲ ನನಗೆ. ಮೊದಲು ನೀನು ನೋಡ್ಕೊ, ಆಮೇಲೆ ನನ್ನ ನೋಡ್ಕೊಡುವಂತೆ. ಹೋಗೀಗ, ನಿನಗೆ ಹೇಳ್ತಾ ಇರೋದು, ಹೋಗು.
ಮನುಷ್ಯ ಎಷ್ಟೇ ಸ್ಟ್ರಾಂಗ್ ಆಗಿದ್ರೂ ಕೆಲವೊಂದು ಸತಿ ಸಮಯ ಬೇರೆಯವ್ರ ಸಹಾಯ ಕೇಳೋ ಹಾಗೆ ಮಾಡುತ್ತೆ. ಸಹಾಯ ಕೇಳೋದ್ರಲ್ಲಿ ತಪ್ಪೇನೂ ಇಲ್ಲ. ಏನಾಯ್ತು? ಏನಿಲ್ಲ, ಚಿಕ್ಕ ಆಕ್ಸಿಡೆಂಟ್ ಅಷ್ಟೇ. ಆಕ್ಸಿಡೆಂಟಲ್ಲೂ ಚಿಕ್ಕದು ದೊಡ್ಡದು ಅಂತ ಏನಾದರೂ ಇರುತ್ತಾ? ಇದೇ ಕಾರಣಕ್ಕೆ ನಾನು ಊಟಕ್ಕೆ ಬರಲ್ಲ ಅಂತ ಹೇಳಿದ್ದು. ಅಮ್ಮ ಇದನ್ನೆಲ್ಲ ನೋಡಿದ್ರೆ ಸುಮ್ಮನೆ ಗಾಬರಿ ಆಗ್ತಾರೆ. ಸರಿ ಬಿಡಿ, ನಾನು ಅಜ್ಜಿಗೆ ಹೇಳ್ತೀನಿ. ಅಮ್ಮಂಗೆ ಹೇಳ್ಬೇಡ, ಸುಮ್ಮನೆ ಅದನ್ನೇ ಯೋಚನೆ ಮಾಡ್ತಾ ಕೂತ್ಕೋತಾರ ಅವರು. ಏನು ಮಾಡಲಿ? ಇನ್ನೆಚ್ಚು